ಬೆಂಗಳೂರಿನಲ್ಲಿ ವಿಶೇಷ ಚೇತನರಿಗಾಗಿ ಅನ್ವೇಷಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಲ್ಲೇಶ್ವರಂ ಜಲಮಂಡಳಿ ರಜತ ಭವನದಲ್ಲಿ ನಿನ್ನೆಯಿಂದ 2 ದಿನಗಳ ಕಾಲ ಅನ್ವೇಷಣಾ ಥೀಮ್ ಅಡಿ ವಿಶೇಷ ಚೇತನರಿಗೆ ವಿವಿಧ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. 2 ದಿನವೂ ಹಾಡು, ಡ್ಯಾನ್ಸ್, ಮಿಮಿಕ್ರಿ ಸೇರಿದಂತೆ ಹಲವು ಸ್ಪರ್ಧೆಗಳು ನಡೆದವು. ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಕಾಲೇಜಿನ ವಿಶೇಷ ಚೇತನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ನಿನ್ನೆ ಸಮಾರೋಪ ಕಾರ್ಯಕ್ರಮ ನಡೆದಿದ್ದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗಿಯಾಗಿದ್ರು. ಗೆದ್ದವರಿಗೆ ಪ್ರಶಸ್ತಿ ನೀಡಿ ಮಾಜಿ ಸಿಎಂ ಸನ್ಮಾನಿಸಿ ಹರ್ಷ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಪ್ರಿನ್ಸಸ್ ಸಂಸ್ಥೆಯ ಸಹ ಸಂಸ್ಥಾಪಕಿ ಪ್ರಿಯದರ್ಶಿನಿ ಕೂಡ ಭಾಗಿಯಾಗಿದ್ರು. ವಿಶೇಷ ಚೇತನರಿಗಾಗಿ ದೊಡ್ಡ ವೇದಿಕೆ ಕಲ್ಪಿಸಿದ್ದ ಸ್ನೇಹದೀಪ ಸಂಸ್ಥೆಗೆ ವಿದ್ಯಾರ್ಥಿಗಳು ಧನ್ಯವಾದ ಅರ್ಪಿಸಿದ್ರು. ವಾರ್ಷಿಕ ಕಾರ್ಯಕ್ರಮ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಿರುವಂಥ ಈ ಸಮಾರಂಭ ಭಾಳ ಒಂದು ರೀತಿಯಲ್ಲಿ ಭಾಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ. ಎಲ್ಲ ನಮ್ಮ ದೇವರ ಮಕ್ಕಳು ಅವ್ರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡಿ ಅವ್ರಿಗೆ ಶಿಕ್ಷಣವನ್ನು ಕೊಟ್ಟು ಅವರಿಗೆ ಓದೋದು ಬರೆಯೋದನ್ನು ಕೂಡ ಕಲಿಸಿ ಅವರಿಗೆ ಜೀವನದಲ್ಲಿ ಒಂದು ಉತ್ಸಾಹವನ್ನು ತುಂಬಿರುವಂಥ ಈ ಸಂಸ್ಥೆ 24 ವರ್ಷದಿಂದ ಸೇವೆಯನ್ನು ಮಾಡ್ತಾಯಿದೆ. ನಮ್ಮ ರಾಣೆಬೆನ್ನೂರಿನಲ್ಲಿ ಕೂಡ ಈ ಸಂಸ್ಥೆ ಇರೋದ್ರಿಂದ ವಾರ್ಷಿಕ ಸಮ್ಮೇಳನಕ್ಕೆ ನನ್ನ ಕರೆದಿದ್ದರು. ಡಿಗ್ರಿ ಓದಬೇಕಾದ್ರೆ 3 ಇಯರ್ಸ್ ಇಲ್ಲೇ ಇದ್ದೆ. ನಾನು ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಮತ್ತು ಇದರಲ್ಲಿ PG ಮಾಡ್ತಾಯಿದ್ದೆ ಮತ್ತು ಡಿಗ್ರಿ ಮಾಡ್ತಾಯಿದ್ದೆ. ಅವಾಗ ವಿಜಯನಗರ ಗೌರ್ಮೆಂಟ್ ಕಾಲೇಜಿಂದ ಕಾಕ್ಸ್ಟೌನ್ವರೆಗೂ ಓಡಾಡ್ತಾ ಇದ್ದೆ. ನಮ್ಗೆ ಹಾಸ್ಟೆಲ್ ಕೊಟ್ಟಿದ್ರು 3 ಇಯರ್ಸು. ಸ್ನೇಹದೀಪ್ ಎಕ್ಸ್ ಸ್ಟೂಡೆಂಟ್ ನಾನು. ಇವಾಗ ಐ ಆಮ್ ವರ್ಕಿಂಗ್ ಇನ್ ರೈಲ್ವೆ. ಸ್ನೇಹದೀಪ ನಮ್ಮಂಥ ಭಾಳ ಸ್ಟೂಡೆಂಟ್ಸ್ಗೆ ಊಟ, ವಸತಿ, ಉಚಿತ ಶಿಕ್ಷಣ, ಕಂಪ್ಯೂಟರ್ ಶಿಕ್ಷಣ ಎಲ್ಲವನ್ನೂ ಕೊಟ್ಟು ₹1 ಫೀಸ್ ಇಲ್ಲದೇ, ಮತ್ತು ಯಾರಾದರೂ ಪ್ರೈವೇಟ್ ಕಾಲೇಜ್ಗೆ ಸೇರೋರಾಗಿದ್ದರೆ ಅವ್ರಿಗೂ ಕೂಡ ಫೀಸೆಲ್ಲ ಕಟ್ಟಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ಗೂ ಕೂಡ ಸಾಕಷ್ಟು ಕಾರ್ಪೊರೇಟ್ ಸೆಕ್ಟರ್ಸಲ್ಲೂ ವರ್ಕ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ನೇಹದೀಪದಲ್ಲಿ.